ಸರ್ಕಾರ ಒತ್ತಡ ಒಂದು ಯಾರೋ ರಮೇಶ್ ಕತ್ತಿ ಅವರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಬೇರೆ ಸೆಡ್ ಅಂತ ನಂಗೆ ಗೊತ್ತಿಲ್ಲ. ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿಲ್ಲ ಅವರು ಕೇಸ್ ದಾರಿ ಕಾರ್ಯ ಅಂದರೆ ನೋಡ್ರಿ, ಅದು ಎಲ್ಲ ಕಡೆಗೆ ಭಾಳಷ್ಟು ಆಮೇಲೆ ಎಫ್.ಐ.ಆರ್ ಆಗಿದ್ದು ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಳಗಾಂ ಇರ್ಬೋದು, ಎಲ್ಲ ಕಡೆ. ಆದರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ವಿದ್ಯಾವಂತರು ಭಾಳ ಅದಾರೆ. ಧಾರವಾಡದಲ್ಲಿ ಅವರು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್.ಐ.ಆರ್ ಮಾಡಿಸಿದ್ರು. ಅದು ಯಾವುದೇ ಕಾರಣಕ್ಕೂ ಎಫ್.ಐ.ಆರ್ ತಪ್ಸಕ್ಕೆ ಬರೋಲ್ಲ. ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ಮೊನ್ನೆ 2 ದಿವಸದಿಂದ ನಮ್ಮ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಆಯ್ತಪ್ಪ ನಾನು ಯಾರೂ ಬಂದಿಲ್ಲ, ನಾನು ಗಂಭೀರವಾಗಿ ನಾನು ಸೋಮವಾರ ಸಹ ನನಗೆ ನಿನ್ನೆ ರವಿವಾರ ಆತನೇ ಗೊತ್ತಾಯಿತು. ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತಾಡೋದು ಪಕ್ಷ ನಮ್ಮ BJP ಪಕ್ಷ ಅಂತ ಮಾತಾಡ್ತಿಲ್ಲ. ನಾನು ರಮೇಶ್ ಜಾರಕಿಹೊಳಿ ಮಾತಾಡಿ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರವಾಗಿ ತೊಗೊಂಡು, ಯಾಕಂದರೆ ನಮ್ಮ ಸರ್ಕಾರ ಅಹಿಂದ ಆದೇಶ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಆಗ್ತೈತೆ, ನಾಳೆ ಎಲ್ಲರಿಗೂ ಆಗ್ತೈತೆ. ಅದಕ್ಕೆ ಇವತ್ತು ಗಂಭೀರ ತೊಗೊಂಡು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಹೋರಾಡಬೇಕಾ ಅನ್ನೋದು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡಿ ನಿರ್ಣಯ ತಗೋತೀವಿ. ಅಲ್ರಿ ಅವ್ರ ಟೆಂಪ್ರರಿ ಅದು ಕೋರ್ಟ್ನಲ್ಲಿ ಅವತ್ತು ನನಗೆ ಗೊತ್ತಿಲ್ಲ. ಅದು ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಂತ ಬೇಡ ತಂದದ್ದು ಉಪಯೋಗ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ. ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ. ಅದನ್ನು ಇನ್ಕ್ವೈರಿ ಮಾಡಿ ಆ ತಹಶೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಸಸ್ಪೆಂಡ್ ಮಾಡಿ ಅವ್ರು ಇನ್ಕ್ವೈರಿ ಆಗಬೇಕಂತ ಆಗ್ರಹ ಮಾಡ್ತೀವಿ. ಹೈಕೋರ್ಟ್ ಕೇಳಿಲ್ಲ. ಇವ್ರು ಬೇಲ್ ಅಪ್ಲಿಕೇಶನ್ದಲ್ಲಿ ಕೇಸ್ ಹಾಕಿದ್ರು, ಇವರು ಎಷ್ಟಿನ ಬರೋಲ್ಲ ಅನ್ನೋದು ಪ್ರೂವ್ ಮಾಡೋಕೆ ಹಾಕಿದರು. ಜಾಮೀನು ಸಮ ಹಾಕಿದ್ದಾರೆ. ಅಲ್ಲೆಲ್ಲ ಸ್ವಾಮಿ ಅದೆಲ್ಲ ಎಲ್ಲೇ ಎಫ್.ಐ.ಆರ್ ಆದರೂ ಅಲ್ಲೇ ಟ್ರಾನ್ಸ್ಫರ್ ಆಗಬೇಕು. ಇದು ಆದದ್ದು ಬೆಳಗಾವಿ ಜಿಲ್ಲೆ, ಅವ್ರು ಇರೋದು ಬಾಗೇವಾಡಿಯಲ್ಲಿ. ಅಲ್ಲಿ ಸಿಟಿಲೇ ಧಾರವಾಡದಲ್ಲಿ ಇದ್ದದ್ದು ಹುಕ್ಕೇರಿ ತಹಶೀಲ್ದಾರ್ ಅದನ್ನು ಅಲ್ಲಿ ಅವ್ರು ಇರೋದು ಬಾಗೇವಾಡಿ. ಅಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇದು ಟೆಂಪರರಿ ಅಂದರೆ ಇವತ್ತು ಷಡ್ಯಂತ್ರ. ಹಿಂಗೆ ಬಿಟ್ಟರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕಿ ಜನಾಂಗ ಎಷ್ಟೆಲ್ಲ ಪ್ರೂವ್ ಮಾಡ್ತಾರೆ. ಹಿಂಗೆ ಬಿಟ್ಟರೆ ಇದು ಸ್ಟಾರ್ಟು. ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಅನ್ಯಾಯ ಆಗ್ತೈತೆ. ನಮ್ಮ ಸಮಾಜ ಇರ್ಬೋದು, ಹಿಂದುಳಿದ ಸಮಾಜ ಇರ್ಬೋದು, ಅಹಿಂದ ಸಮಾಜ ಎಲ್ಲರಿಗೂ ಅನ್ಯಾಯ ಆಗ್ತೈತೆ. ಯಾರೂ ತಲೆ ಕೇಳ್ತಾರಲ್ಲ. ಅದಕ್ಕೆ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪವಾದ ಮಾಡ್ತೀನಿ. ಅವರೇ ಅಹಿಂದ ಅಥವಾ ದಲಿತ ತಿಳಿಸಿ ನಾವೆಲ್ಲರೂ ಬಂದಾರಲ್ಲ, ಇವರೇ ಕನ್ಸ್ಕೊತಾರೆ. ಬರೀ ನಮ್ಮ ರಾಜಕಾರಣ ಮಾಡ್ಕೋತ ತಮ್ಮ ಸಮಯ ಹಾಳು ಮಾಡ್ತಾರೆ. ದಯವಿಟ್ಟು ಇದರಲ್ಲಿ ಸೀರಿಯಸ್ ತೊಗೊಳ್ಳಿ. ಭಾಳ ಡೇಂಜರ್ ಅದ. ಪಕ್ಷಾತೀತ ಮನೆ ಮಾಡ್ಕೋತಾರೆ ಅನ್ನೋ ಗಂಭೀರ ತೊಗೊಳ್ಳಿ. ಸಂದರ್ಭ ಯಾರ ಮೇಲೆ ನೋಡ್ರಿ, ಸಮಾಜ ನೋಡ್ರಿ ಅವರ ಸಂದರ್ಭ ಅನುಗುಣವಾಗಿ ಅವ್ರು ತಪ್ಪು ಮಾಡೋದಕ್ಕೆ ಆಗೈತೆ. ಎಲ್ಲರೂ ಅದನ್ನು ಪೂರ್ಣ ನಾನು ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮಸ್ಯೆ, ನನಗೆ ಸಂಬಂಧ ಇಲ್ಲ. ಅದು ನಾನು ಇವತ್ತು ಬಂದದ್ದು ST ಸಮಾಜ, ಅಹಿಂದ ಸಮಾಜ, ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಪದೇ ಬಿಟ್ಟರೆ ನಾವೆಲ್ಲರೂ ಭಾಳ ಡೇಂಜರ್ ಆಗಿದ್ದಾಗ ನಾವು ಎಚ್ಚರಿಕೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಜನತೆಗೆ ಮನವಿ ಮಾಡ್ಕೊಂಡು ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಅಧಿವೇಶನದಲ್ಲಿ ನಾನು ಉತ್ತರ ನೋಡಿ ನಾನು ಸ್ವಾಮೀಜಿಯವ್ರು ಮಾತಾಡ್ತೀನಿ. ನಾನು ಕೊಡ್ತೀವಿ ಅದನ್ನು ಕೋರ್ಟ್ನಲ್ಲಿ ಅಫಿಡೇವಿಟ್ ಕೊಟ್ಟ ಅವರು ಅಡ್ವೊಕೇಟ್ ಹೈಕೋರ್ಟ್ನಲ್ಲಿ ಇದು ಬಹುಶಃ ಧಾರವಾಡ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟ್ ಗೊತ್ತಿಲ್ಲ. ಅಲ್ಲಿ ಹೈಕೋರ್ಟ್ನಲ್ಲೇ ಇವರು ಬೇಡರು ST ಬರೋಲ್ಲ ಅಂತ ಅಷ್ಟು ಬೇಲಾಗೈತೆ. ಅದು ಅಧಿಕಾರ ದಲಿತಲ್ಲ, ಅಧಿಕಾರ ಇಲ್ಲ. ತಪ್ಪು ಮಿಕ್ಸ್ ಮಾಡಬೇಡಿ. ಅಧಿಕಾರ ಹೇಳಿಲ್ಲ ನಾವು. ನೀಲೆಲ್ಲ ಇದು ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಅಧಿಕಾರ ಅಂದಿಲ್ಲ. ನಾನು ಇರುವ ಮುಖ್ಯಮಂತ್ರಿ
ಅಧಿಕಾರ ಇದ್ದಾರು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರಿ. ಆ ಉಸ್ತುವಾರಿ ಸಚಿವರಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅವ್ರಿಗೆ ಮನವಿ ಮಾಡ್ಕೋದು ನಿಮ್ಮ ಮುಖಾಂತರ ನಾವು ಅವ್ರಿಗೆ ನೀವು ಹೇಳಬೇಕು. ನಾವು ನಮ್ಮ ಮನೆಯಲ್ಲಿ ಅವರು ಉಸ್ತುವಾರಿ ಸಚಿವರು, ಅವರು ಅದ ಸಮುದಾಯ ಬಂದಂಥವ್ರು, ಎಸ್ ಟಿ ರಿಸರ್ವ್ ಕೌನ್ಸಿಲ್ ಆರಿಸಿ ಬಂದವರು. ನಾ ಜನರಲ್ ಬಂದೀನಿ, ನನಗೆ ಸಂಬಂಧ ಇಲ್ಲ. ನಾನು ಬಾಲಚಂದ್ರ ಜಾರಕಿಹೊಳಿ, ರಾಜಣ್ಣ, ಪ್ರಿಯಾಂಕಾ ಜಾರಕಿಹೊಳಿ ಜನರಲ್ ಬಂದು, ನಾವು ಜನರಲ್ ಬಂದು ನಾವು ಅವರು 15 ಜನ ಶಾಸಕರಲ್ಲಿ 14 ಜನ ಕಾಂಗ್ರೆಸ್, ಒಬ್ಬರು ಜೆ ಡಿ ಎಸ್ ಇದ್ದಾರೆ, 2 ಲೋಕಸಭಾ ಸದಸ್ಯರಾರ ಕಾಂಗ್ರೆಸ್ನಲ್ಲಿ. ಅವರು ನಾಳೆ ಇದನ್ನು ಏನಾರು ಅಥೆಂಟಿಕ್ ಹಿಂಗೆ ಬಿಟ್ಟರೆ ಮೈತಂದರೆ ಅವ್ರಿಗೆ ಗೊತ್ತು ಅದೇನೆ. ಅಂದರೆ ಅವ್ರಿಗೆ ಬಂದು ನನಗೂ ಬಂದಂಗೆ ಪಾಪ ಜನರು ಬಂದು ನಮ್ಮ ಸಮಾಜ ಗಂಡ ನನಗೂ ಬಂದಂಗೆ ಅದ. ನಾ ಏನು ಕೈ ತಗೊಂಡಲ್ಲ ನೋಡ್ರಿ. ಇದು ಬೇಡ ಸರ್. ಇದು ಭಾಳಷ್ಟು ಸಮಸ್ಯೆ, ಭಾಳಷ್ಟು ಕೆಟ್ಟ ಇದೆ. ಅದನ್ನು ಭಾಳ ಗಂಭೀರ ತೊಗೋಬೇಕು, ಭಾಳ ಲೈಟ್ಲಿ ತೊಗೊಳ್ಳೋದು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತೇನೆ. ಸ್ವಾಗತ, ಸೇರ್ಲಿ, ಅದೇನ ಅದಕ್ಕೆ ಸ್ವಾಗತ. ಅವರು ಬರಲಿ. ಆದ್ರೆ ನನ್ನ ಒಟ್ಟೆ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪರ್ಸೆಂಟೇಜ್ ಮಾಡಿ, ಇಷ್ಟೇ ನನ್ನ ರಿಕ್ವೆಸ್ಟ್. ಎಲ್ಲರೂ ಮೋಸ್ಟ್ ವೆಲ್ಕಮ್. ಸಿಕ್ಕಿದೆ. ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ. ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು, ಸರ್ಕಾರ ನಾನು ರಮೇಶ್ ಕತ್ತಿಗೆ ಬಗ್ಗೆ ಮಾತಾಡ್ತಿಲ್ಲ, ನಾನು ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ. ಸರ್ಕಾರ ಗಮನ ತಗೊಳ್ಳಿಕ್ಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡ್ರೆ ಆಯ್ತು. ಅದು ಸರ್, ಅದು ಕ್ಲೋಸ್. ಇನ್ ಮತ್ತೆ ಏನಕ್ಕೆ ಅದು ಇವತ್ತು ಸಿಕ್ಕಿದೆ ಸೆಲ್ಸ ಅಲ್ಲ. ಅವರು ಯಾರ ನಮ್ಮ ಧಾರವಾಡದಲ್ಲಿ, ಬೆಳಗಾವಿಯಲ್ಲಿ ಅವರು ಸೆಲ್ಸಾರ, ಅದನ್ನೆಲ್ಲ ಮಾಡ್ತಾರೆ. ಅದೆಲ್ಲ ಕಾನೂನುಬದ್ಧ ಮಾಡ್ತಾರೆ. ಇದೊಂದು ಸೀರಿಯಸ್ ಮ್ಯಾಟ್ರ್ ಇರೋದ್ರಿಂದ ದಯವಿಟ್ಟು ತಾವು ಮಾಧ್ಯಮದಲ್ಲಿ ನಮ್ಮ ಮನವಿ ಮಾಡ್ಕೊಂಡು, ನೀವು ಬಹುಶಃ ದಲಿತರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿಗೆ ಯಾರು ಎಲ್ಲರೂ ನಿಮ್ಮ ಸಮಾಜಕ್ಕೆ ಎಲ್ಲರಿಗೂ ನಾ ಎಲ್ಲರೂ ಬಿಡೋದಿಲ್ಲ. ಇದೇನು ಡೇಂಜರ್, ಯಾರಿಗೂ ಇವ್ರು ಯಾರನ್ನೂ ಬಿಡೋದಿಲ್ಲ. ಯಾರೂ ಇವ್ರು ತಮ್ಮ ಸ್ವಂತಕ್ಕೆ ಫಾಯ್ದೆ ಮಾಡ್ಕೊಳ್ಳೋರು. ಹೋರಾಟ ನಮ್ಮ ರೂಪರೇಷ ಅಧಿವೇಶನ ಕ್ವಶನ್ ಹಾಕಿ ಗಲಾಟೆ ಮಾಡ್ತೀನಿ. ನಾನು ಬಿಡೋದಿಲ್ಲ, ನಾ ಮಾಡ್ತೀನಿ. ಬದಲು ಸಮುದಾಯದ ನಾಯಕ ಅದಕ್ಕಿಂತ ಮೊದಲು ಇನ್ನೂ 2 ದಿವಸ ಆಮೇಲೆ ನಾನು ಮುಂದೆ ಸಮುದಾಯ ನಾಯಕ ಮಾಡ್ತೇನೆ. ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹೆಗನಾದಾಗ ಪಾದಯಾತ್ರೆ ಪರ್ಮಿಷನ್ ಇತ್ತು ಪಾರ್ಟಿದು. ಅವಾಗ ಏನಕ್ಕೆ ಯಾಕೆ ಕೊಡ್ಲಿಕ್ಕೆ ಗೊತ್ತಾ, ಬಹುಶಃ ನನ್ನ ಅಂದಾಜು ಹೈಕಮಾಂಡ್ ಕೊಡ್ತಿದ್ರು. ನಮ್ಮ ಯಾರು ನಮ್ಮಲ್ಲಿ ಮುಖ್ಯಸ್ಥರಲ್ಲ ಅದು ಸರಿಯಾಗಿ ಎಲ್ಲ ಬ್ರೀಫ್ ಮಾಡ್ಲಿಕ್ಕೆ. ಅದಕ್ಕೆ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅವರು, ನಡ್ಡಾ ಅವ್ರಿಗೆ ಭೇಟಿಯಾಗಿ ನಾನು ಇದನ್ನು ದೊಡ್ಡ ಸಮಾಜಕ್ಕೆ ಅನ್ಯಾಯ ಆಗಿದೆ, ವಿಶೇಷವಾಗಿ 74% ವೋಟರ್ಸ್ ಇದ್ದಂಥ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ. ನೀವು ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ಉಸ್ತುವಾರಿ ಇದರಲ್ಲಿ ಅವರು ಇನ್ವಾಲ್ವ್ ಆಗಬೇಕಂತ ರಿಕ್ವೆಸ್ಟ್ ಮಾಡ್ಬೋದು. ಮುಂದಿನ ವಾರ ಹಿರಿಯ ರಾಜಕಾರಣಿ ಸರ್ 3 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ರಿ. ಒಬ್ರು ಗೇಟು ತಹಶೀಲ್ದಾರ್ ಜೊತೆ ಏನು ಮಾಹಿತಿ ತಗೊಂಡ್ರಿ ಎಂಥವ್ರ ಜೊತೆ? ನಾನು ನಿನ್ನೆ ಡಿ.ಸಿ ಮಾತಾಡಿದ್ದೀನಿ. ಏನಂತ ನಾನು ನಾಳೆ ಪ್ರೆಸ್ ಮಾಡೋದು, ಅದಕ್ಕೆ ಪೂರ್ವದಲ್ಲಿ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾ ಏನಾರ ನಂಗೆ ತಪ್ಪರಿಗೆ ಇಮಿಡಿಯೇಟ್ ನಂಗೆ ತಿಳಿಸ್ರಿ. ನಾ 12 ಪರಿಸ್ಥಿತಿದ್ರೆ ಇಲ್ಲ ಸೌಕರ್ಯ ಹಂಗೆ ಹೇಳಿ ರದ್ದು ಮಾಡೋದು ಹೇಳಿದ್ದೆ ನಾನು. ನಾ ಯಾಕೆ ಒಂದು ಸರ್ಕಾರ ಅಪೋಸ್ ಮಾಡಿದ್ರೆ ಜವಾಬ್ದಾರಿ ಸ್ಥಾನ ಇದ್ದಾಗ ನಾವು ಸುಳ್ಳು ಪತ್ರಿಕಾಗೋಷ್ಠಿ ಮಾಡಬಾರ್ದು. ಇಲ್ಲ ಅಂದ್ರೆ ಅದು ಅವ್ರು ಹೇಳಿದ್ರೆ ಅದು ಕರೆ ಇರ್ಬೇಕಲ್ಲಿ. ನಾ ಇಷ್ಟೊಂದು ಇಸಿಗೆ ಹೇಳಿದ್ದೀನಿ. ನಾಳೆ ಸಂಡೇ ಇತ್ತು. ನಿನ್ನೆ ನಾಳೆ 12 ಗಂಟೆ ಪ್ರೆಸ್ ನಮ್ಮ ST ಅಂದ್ರೆ ದೊಡ್ಡ ಗಂಭೀರ ಸಮಸ್ಯೆ ಇದೆ. ನಾಳೆ 12 ಗಂಟೆ ಪ್ರೆಸ್ ಮಾಡ್ತೇನೆ ನಾನು. ಅದಕ್ಕೆ ಇದು ಕೊಡೋದು ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ, ನಾನು ಮಾಡೋದು ಹೇಳಿದ್ದೀನಿ. ನನಗೆ ಹೇಳಿದ್ರೆ ಅದ್ರ ಬಗ್ಗೆ ಸರಿ ಅಥವಾ ಗಂಭೀರ ತೊಗೊಂಡ್ರು, ಎರಡೂ ಅರ್ಥ ಆಕವು. ಸರಿ ಇರ್ಬೋದು, ಗಂಭೀರ ತೊಗೊಂಡಿರು, ಎರಡೂ ಅರ್ಥ. ಸರಿ, ಹಿಂಗೆ ಆಗೈತೆ ಅಂತ ಹೇಳಿ ಸಮುದಾಯದ ನಾಯಕರಿಗೆ, ಸ್ವಾಮಿಗಳಿಗೆ ಅದು ಏನು ವಿಚಾರ ಗಮನ? ನಾನು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಂಡ್ರೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಎಸ್ ಸರ್.